ಮೇಡಮ್ ನಿಮ್ಮ ನಿರೀಕ್ಷೆ ಏನು? ಸರ್, ಇನ್ನು ಬಜೆಟ್ ಶುರು ಆಗಿಲ್ಲ. ಅದಕ್ಕೆ ಮುಂಚೆ 4 ವಿಷಯಗಳನ್ನ ನಾನು ನಿಮ್ಮ ಮುಂದೆ ಇಡಕ್ಕೆ ಇಷ್ಟಪಡ್ತೀನಿ. ಇವತ್ತು ಡಾಲರ್ನ ರೇಟ್ ಎಷ್ಟು? ಏನು ಇದಕ್ಕೆ ಮುಂಚೆ ನಮ್ಮ ವಿಶ್ವೇಶ್ವರ ಸರ್ ಹೇಳ್ತಾ ಇದ್ರು, ಮೋದಿ ಅವರ ಆಡಳಿತದಲ್ಲಿ ಕಳೆದ 11 ವರ್ಷದಲ್ಲಿ ಯಾವ ರೀತಿ ಗ್ರೋತ್ ಬಂದಿದೆ ಅಂತ. ನಮ್ಮ ರೂಪಾಯಿ ಇವತ್ತು $1ಗೆ 92 ರೂಪಾಯಿ. ಅವರು ಅಧಿಕಾರಕ್ಕೆ ಬಂದಾಗ ಹೇಳಿದ್ದು $1ಗೆ 40 ರೂಪಾಯಿ ಮಾಡ್ತೀವಿ ಅಂತ. ಈಗ ನೀವು ಹೇಳ್ತಾ ಇದ್ರಿ ಹೇಗೆ NRIಗಳು ಬಹಳ ಭಯಭೀತರಾಗಿದ್ದಾರೆ, ಎಲ್ಲಿ ಅಮೆರಿಕಾಯಿಂದ ವಾಪಸ್ ಕಳಿಸ್ಬಿಡ್ತಾರೋ. ನಮ್ಮ ದೇಶದಲ್ಲಿ ಅಷ್ಟು ಜನ ವಾಪಸ್ ಬಂದರೆ ಅವರ ಒಂದು ಇವತ್ತಿನ ಮೋದಿ ಆಡಳಿತದಲ್ಲಿ ಅಷ್ಟು ಜನಕ್ಕೆ ಅವರ ಒಂದು ಪೊಟೆನ್ಷಿಯಲ್ ತಕ್ಕನಾಗಿ ಕೆಲಸ ಕೊಡೋದಕ್ಕಾಗ್ತಾ ಇದೆಯಾ? ಓಕೆ ಓಕೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಗೋಲ್ಡ್ ರೇಟ್, ಡಾಲರ್ ರೇಟ್ ಹೇಳಿದೆ, ಗೋಲ್ಡ್ ರೇಟ್ ನೀವೇ ಮಾತಾಡ್ತಿದ್ದೀರಿ. ಸಡನ್ನಾಗಿ 10,000 ರೂಪಾಯಿ ಬೇಕಾದ್ರೂ ಜಾಸ್ತಿ ಮಾಡ್ತಾರೆ, ಆಮೇಲೆ 1,000 ರೂಪಾಯಿ ಇಳಿಸ್ತಾರೆ. ಜನ ರಿಲೀಫ್ ಆಗಬೇಕು, ಅದರಿಂದನೇ ಖುಷಿ ಪಡಬೇಕು ಅನ್ನೋಂಗೆ. ಪೆಟ್ರೋಲ್ ಡೀಸೆಲ್ ನೆಕ್ಸ್ಟ್, ಪೆಟ್ರೋಲ್ ಡೀಸೆಲ್ ನೆಕ್ಸ್ಟ್. ಗೋಲ್ಡ್ ಬೆಲೆ ನಿರ್ಧಾರ ಮಾಡುವಂತದ್ದು ಭಾರತನ ಅಥವಾ ಒಂದ್ ನಿಮಿಷ. ಎಲ್ಲಾನು ಎಕಾನಮಿ ಈಗ ಒಂದು ವಿತ್ತ ಸಚಿವೆ ಆಗಿ ಅವರು ಇವತ್ತು ರೂಪಾಯಿ ಡಾಲರ್ ಯಾವ ರೀತಿ ಬೀಳ್ತಿದೆ ಅದು ನಮ್ಮ ಒಂದು ಸಿಂಬಲ್, ನಮ್ಮ ದೇಶದ ಆರ್ಥಿಕತೆ. ಪೆಟ್ರೋಲ್ ಡೀಸೆಲ್ ಮತ್ತೆ ನೆಕ್ಸ್ಟ್ ಪೆಟ್ರೋಲ್ ಡೀಸೆಲ್. ಸಾಕಷ್ಟು ಟೈಮ್ ಇದೆ ನಿಮ್ ಜೊತೆ ಮಾತಾಡ್ತೀನಿ. ಸುನಂದ ಮೇಡಮ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಸುನಂದ ಜಯರಾಮ್ ಅವರು ಮಂಡ್ಯದಿಂದ ರೈತ ಹೋರಾಟಗಾರ್ತಿ. ಸುನಂದ ಮೇಡಮ್ ಬಗ್ಗೆ ನಾನು ಒಂದು ಮಾತು ಹೇಳಲೇಬೇಕು. ಎಲ್ಲರೂ ಕೂಡ ಈ ನಗರೀಕರಣದ ವ್ಯಾಪ್ತಿಗೆ ಬರಬೇಕು ಅಂತ ಹಪಾಹಪಿಸ್ತಾರೆ. ಬೆಂಗಳೂರಿನ ಸುತ್ತಮುತ್ತ ನೀವು ಯಾವ ಹಳ್ಳಿಗರೆ ಹೋಗಿ. ಸುನಂದ ಜಯರಾಮ್ ಈಗ ಒಂದು ವಾರದಿಂದ ನಿರಂತರವಾಗಿ ರೈತರ ಜೊತೆಗೆ ಹೋರಾಟ ಮಾಡ್ತಾ ಇದ್ದಾರೆ. ದಯವಿಟ್ಟು ನಮ್ಮ ಹಳ್ಳಿಗಳನ್ನು ಪುರಸಭೆಯ ವ್ಯಾಪ್ತಿ ತರಬೇಡಿ, ನಮ್ಮನ್ನು ನಾವು ರೈತರಾಗಿ ಬಿಟ್ಬಿಡಿ, ನಮ್ಮ ಕೃಷಿಕರಾಗಿ ಖುಷಿಯಿಂದ ಇರಕ್ಕೆ ಬಿಟ್ಬಿಡಿ. ನಮ್ಮ ಕಷ್ಟವೋ ನಷ್ಟವೋ, ನಾವು ರೊಟ್ಟಿ ತಿಂತೀವೋ ನಾವು ಉಪವಾಸ ಸಾಯ್ತೀವೋ, ನಮ್ಮನ್ನು ಬಿಟ್ಬಿಡಿ, ನಮ್ಮನ್ನು ಯಾವುದೇ ಕಾರಣಕ್ಕೂ ನಗರಕ್ಕೆ ಎಳಿಬೇಡಿ ಅಂತ. ಗ್ರೇಟ್. ಈ ಒಂದು ಮನೋಭಾವನೆ ಇದೆಯಲ್ಲ, ಇದಕ್ಕೊಂದು ಹ್ಯಾಟ್ಸ್ ಆಫ್ ಮೇಡಮ್. ತಮ್ಮ ಸರದಿ ನಿಜಕ್ಕೂ ಒಂದು ಅದ್ಭುತವಾದ ಹೋರಾಟ ಮಾಡ್ತಾ ಇದ್ದೀರಿ. ಇದು ಬೇರೆಯವರಿಗೊಂದು ಸಂದೇಶ. ಇದು ಅದರ ಜೊತೆಗೇನೆ ಇವತ್ತಿನ ಬಜೆಟ್. ಸುನಂದ ಮೇಡಮ್ ಏನಂತೀರಿ? ಸುನಂದ ಮೇಡಮ್ ಓಕೆ, ಸುನಂದ ಮೇಡಮ್ ಅವರ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಎಸ್, ಪವಿತ್ರ ಮೇಡಮ್ ನಮ್ಮ ಜೊತೆಗಿದ್ದಾರೆ. ಪವಿತ್ರ ಮೇಡಮ್, ಒಬ್ಬ ಅರ್ಥಶಾಸ್ತ್ರ ಪ್ರಾಧ್ಯಾಪಕಿಯಾಗಿ ತಮ್ಮ ನಿರೀಕ್ಷೆಗಳೇನು ಮೇಡಮ್? ಸರ್, ಎಲ್ರಿಗೂ ನಮಸ್ಕಾರ. ಈ ಒಂದು ಬಡ್ಜೆಟ್ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರಿಗೆ ಒಂದು ದೊಡ್ಡ ಸವಾಲು ಹೌದು. ಯಾಕೆ ಅಂತ ಹೇಳಿದ್ರೆ, ಒಂದು ಜಿಯೋ ಪಾಲಿಟಿಕಲ್ ಡಿಸ್ಟರ್ಬೆನ್ಸಸ್, ಎರಡನೇದು ಜಾಗತಿಕ ಮಟ್ಟದಲ್ಲಿ ಇರುವಂತಹ ಟ್ರೇಡ್ ವಾರ್ಸ್, US ಮತ್ತು ಇರಾನ್ ನಡುವೆ ನಡೀತಿರುವಂತಹ ಯುದ್ಧಗಳು, ಎಲ್ಲದಕ್ಕಿಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏರಿರುವಂಥ ಚಿನ್ನದ ಬೆಲೆ, ಭಾರತದ ಆಂತರಿಕವಾಗಿ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಇರುವಂಥದ್ದು ಹಣದುಬ್ಬರದ ಸಮಸ್ಯೆ. ಇವೆಲ್ಲದರ ನಡುವೆ ಇವತ್ತು ಜನಸಾಮಾನ್ಯರಿಗೆ, ಯುವಕರಿಗೆ, ಮಹಿಳೆಯರಿಗೆ ಬಜೆಟ್ ಮಂಡಿಸುವಂಥದ್ದು ಮೇಡಮ್ ಅವರಿಗೆ ಒಂದು ಸವಾಲು ಹೌದು, ಖಂಡಿತವಾಗ್ಲು. ಆದರೆ ನಾನೀಗಾಗಲೇ ಕೇಳ್ತಾ ಇರುವಾಗ ನೋಡಿದೆ, ಶೇಕಡವಾರು 4.4% ವಿತ್ತೀಯ ಕೊರತೆಯನ್ನ, ಫಿಸ್ಕಲ್ ಡಿಫಿಸಿಟ್ ಅನ್ನ ಕಳೆದ ಬಾರಿ ಬಜೆಟ್ ಅಲ್ಲಿ ಇಟ್ಕೊಂಡು ಮಂಡಿಸಿದ್ರು. ಅಂದ್ರೆ ಇದೇ ಸವಾಲು ಇವತ್ತು ನಮ್ಮನ್ನ ಕಾಡ್ತಿರುವಂತದ್ದು. ಇಷ್ಟೆಲ್ಲ ಡಿಸ್ಟರ್ಬೆನ್ಸಸ್ ಗಳ ನಡುವೆ ಇವತ್ತು ಮಂಡಿಸುವಂತಹ ಬಜೆಟ್ ಅಲ್ಲಿ ಫಿಸ್ಕಲ್ ರಿಫಾರ್ಮ್ಸ್ ಅಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಡಿಯಲ್ಲಿ ಸಂಪೂರ್ಣವಾದ ಬಜೆಟ್ಟಿನ ಶೇಕಡವಾರು 3% ಮಾತ್ರ ವಿತ್ತೀಯ ಕೊರತೆಯನ್ನ ಇರಬೇಕು ಅನ್ನೋದನ್ನ ನಾವು ಕಾಯ್ದಿರಿಸ್ಕೋಬೇಕು ಅನ್ನೋದಿದೆ ಫಿಸ್ಕಲ್ ರಿಫಾರ್ಮ್ಸ್ ಬಜೆಟ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಲ್ಲಿ. ಇವತ್ತಿನ ಬಜೆಟ್ ಕೂಡ ನಿನ್ನೆ ಎಕನಾಮಿಕ್ ಸರ್ವೆ ಪ್ರಕಾರ ಹೇಳಿರುವಂತದ್ದಾಗಿ ಶೇಕಡವಾರು 4.2 ಇಟ್ಕೊಂಡು ಇದನ್ನ ಫಿಸ್ಕಲ್ ಡಿಸಿಪ್ಲಿನ್ ಅನ್ನ ಕಾಯ್ದಿರಿಸ್ಕೊಳ್ತಾರ ಒಂದು ಕಡೆ. ಎರಡನೇದು, ಅಂತಾರಾಷ್ಟ್ರೀಯ ಒಂದು ವರ್ಷವಾಗಿದೆ ಯಾರದು ಅಂತ ಹೇಳಿದ್ರೆ ಕೃಷಿ ಮಹಿಳಾ ಕಾರ್ಮಿಕರದು, ಇಂಟರ್ನ್ಯಾಷನಲ್ ಇಯರ್ ಆಫ್ ಅಗ್ರಿಕಲ್ಚರಲ್ ವಿಮೆನ್ ಲೇಬರರ್ಸ್. ಈ ನಿಟ್ಟಿನಲ್ಲಿ ಕೃಷಿಯಾಗೆ ಯಾವ ರೀತಿ, ಅದರಲ್ಲೂ ಮಹಿಳೆಯರಿಗೆ ಯಾವ ರೀತಿ ಆಫರ್ ಅನ್ನ ನೀಡ್ತಾರೆ, ಯಾಕೆಂದ್ರೆ ಇದುವರೆಗೂ ಸಾಲ, ಸಬ್ಸಿಡಿ ಇದನ್ನ ನೋಡ್ತಾ ಇದ್ವಿ. ಆದ್ರೆ ಮಹಿಳಾ ಕಾರ್ಮಿಕರು ಇವತ್ತು ಶೇಕಡವಾರು 19 ಅಥವಾ 22% ಅಷ್ಟು ಮಾತ್ರ ಭಾಗಿಯಾಗಿರೋದನ್ನ ನೋಡ್ತೀವಿ. ಅವರನ್ನ ಎಲ್ಲಾದ್ರೂ ಒಂದು ವಿಮೆನ್ ಅಗ್ರಿಕಲ್ಚರ್ ಎಂಟರ್ಪ್ರನ್ಯೂರ್ಸ್ ಆಗಿ, ಉದ್ಯಮಿಗಳಾಗಿ ಪರಿವರ್ತನೆ ಮಾಡೋ ಕಡೆ ಏನಾದ್ರೂ ಗಮನ ಹರಿಸಿದ್ರೆ ಅಥವಾ ಹರಿಸಿದ್ರೆ ಬಹಳಷ್ಟು ನಮ್ಮ ದೇಶದ ಬೆನ್ನೆಲುಬು ಕೃಷಿ ಆಗಿರುವಂತದ್ದನ್ನ ನಾವು ನಿಜವಾಗ್ಲೂ ವಸುದೈವ ಕುಟುಂಬಕದ ಅಡಿಯಲ್ಲಿ ವಿಕಸಿತ ಭಾರತ ತಲುಪಬಹುದು ಅನ್ನುವಂಥದ್ದು. ಯಾಕೆಂದ್ರೆ ನಾವ್ ಇವತ್ತು ಇನ್ನೊಂದು ದೊಡ್ಡ ಸವಾಲು ಅಂದ್ರೆ
ಯುರೋಪಿಯನ್ ಯೂನಿಯನ್ 27 ರಾಷ್ಟ್ರಗಳು ಏನಿದೆ ಅದರ ಜೊತೆ ಮೊನ್ನೆ ತಾನೇ ಸಹಿ ಮಾಡಿರುವಂತ ಮದರ್ ಆಫ್ ಆಲ್ ಡೀಲ್ಸ್ ಅಂತ ಬಂದಾಗ ಇಲ್ಲಿ ಕೃಷಿಗೆ ನಾವು ಅದನ್ನು ಮುಟ್ಟದ್ ಬೇಡ, ಆಂತರಿಕವಾಗಿ ಇರುವಂತ ರೈತರನ್ನ ನಾವು ಪ್ರೊಟೆಕ್ಟ್ ಮಾಡಬೇಕು ಅಂತ ಹೇಳಿ ಟೆಕ್ಸ್ಟೈಲ್ಸ್, ಫಾರ್ಮಸ್ಯೂಟಿಕಲ್ಸ್ ಇಂಥದ್ರ ಕಡೆ ನೋಡೋದಕ್ಕೆ ಹೋದಾಗ MSME ಗಳಿಗೆ ಯಾವ ರೀತಿ ಆದ್ಯತೆ ಕೊಡ್ತಾರೆ? ಕೇವಲ ಸಾಲವನ್ನ ಹೆಚ್ಚು ಮಾಡೋದಷ್ಟೇ ಆಗುತ್ತಾ? ಈ ರೀತಿ ಎಲ್ಲ ಇದೆ. ಮೇಡಮ್ ಸಾರಿ ಇಂಟರಪ್ಟ್ ಮಾಡ್ತೇನೆ. ನಾನು ಇನ್ನೊಂದು ವಿಚಾರ ಬೇಕಿದೆ ಏನು ಅಂತ ಅಂದ್ರೆ, ಈಗ ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿತಾ ಇರುವಂತ ಸಂದರ್ಭ ನೋಡ್ತಾ ಇದೀವಿ. 92 ರೂಪಾಯಿ ಆಸ್ಪಾಸಲ್ಲಿ ಈಗ ಬಿದ್ದಿದೆ. ಸೊ ಒಂದ್ ಕಡೆ GDP ಬಹಳ ಪ್ರಗತಿಯನ್ನ ಕಾಣ್ತಾ ಇದೆ ವಿಶ್ವದ ಇತರ ದೇಶಗಳಿಗೆ ಹೋಲಿಸಿದ್ರೆ ಅನ್ನುವಂತ ವಿಚಾರ ಇದೆ. ಮೀನ್ ಟೈಮ್ ಈ ಕಡೆ ಡಾಲರ್ ಬೀಳ್ತಾ ಇದೆ. ಅಂದ್ರೆ ಇದನ್ನ ದೇಶ ಪ್ರಗತಿ ಕಡೆಗೆ ಹೋಗ್ತಾ ಇದೆ ಅಂತ ನಾವು ಇದನ್ನ ಅಂದ್ಕೊಳ್ಬೇಕು, ಅಥವಾ ದೇಶದ ರೂಪಾಯಿ ಮೌಲ್ಯ ಕುಸಿತ ಆಗ್ತಾ ಇರೋದು ಇದು ದೇಶದ ಪ್ರಗತಿ ಹಿನ್ನಡೆ ಅಂತ ಕನ್ಸಿಡರ್ ಮಾಡಬೇಕು? ಇದಕ್ಕೇನಾದ್ರೂ ಮಧ್ಯಪ್ರವೇಶ ಮಾಡೋದಕ್ಕೆ ನಮ್ಮ RBI ಬಳಿ ಅಥವಾ ನಮ್ಮ ವಿತ್ತ ಸಚಿವೆ ಬಳಿ ಏನಾದ್ರೂ ಫಾರ್ಮುಲಾ ನಾವು ನಿರೀಕ್ಷೆ ಮಾಡ್ಬೋದು? ಏನ್ ಕತೆ ಸಣ್ಣದಾಗಿ ನಮ್ಗೊಂದು ಎಕ್ಸ್ಪ್ಲೈನ್ ಮಾಡ್ಬೋದಾ ಮೇಡಮ್? ಎಸ್, ಖಂಡಿತವಾಗ್ಲೂ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಇವಾಗ ಮಾತಾಡುವಾಗ 4th ಲಾರ್ಜೆಸ್ಟ್ ಎಕಾನಮಿ ಅಂತ ನಾವು ಹೇಳ್ತಾ ಇದ್ದೀವಿ. ಹಾಗೆ ನಾವು US $1 ಟ್ರಿಲಿಯನ್ ಅಚೀವ್ ಮಾಡೋದ್ರಲ್ಲೂ ಕೂಡ ಮೊದಲು USA, ಅದನ್ನು ಬಿಟ್ಟರೆ ಚೈನಾ, 3ನೇದು ಜರ್ಮನಿ, 4ನೇದು ಜಪಾನ್ ಮತ್ತು 5ನೇ ಸ್ಥಾನದಲ್ಲಿ ನಾವು ಇವತ್ತು $3.7 ಟ್ರಿಲಿಯನ್ ಎಕಾನಮಿಯನ್ನು $5 ಟ್ರಿಲಿಯನ್ ಎಕಾನಮಿಗೆ ರೀಚ್ ಆಗಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡು ನಾವು ವಿಕಸಿತ ಭಾರತ 2047 ಅನ್ನುವಂಥದ್ದು ವಾಡಿಕೆ ಇದು ನಡ್ಕೊಂಡು ಬರ್ತಾ ಇದೆ ಕಳೆದ ಒಂದು ಅರ್ಧ ದಶಕದಿಂದ, ಖಂಡಿತವಾಗ್ಲು. ಆದರೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡಾಲರ್ ವ್ಯಾಲ್ಯೂ ಮತ್ತು ರೂಪಾಯಿ ಮೌಲ್ಯ ಅಂತ ನೋಡಿದಾಗ ಹಣದುಬ್ಬರ, ಚಿನ್ನದ ಬೆಲೆ ಏರಿಕೆ, ಇಂಟರ್ನ್ಯಾಷನಲ್ ವಾರ್ಸ್ ಮತ್ತು ಜಿಯೋಪಾಲಿಟಿಕಲ್ ಅನ್ಸರ್ಟನಿಟೀಸ್, ಇವಿಷ್ಟು ಕಾರಣಗಳಿಂದ ನಾವು ನಮ್ಮ ರೂಪಾಯಿ ಮೌಲ್ಯ ಕುಸಿತ ಆಗ್ತಿದೆ ಅಂತ ಅಂದ್ರೂ ಕೂಡ ಇದು ಪ್ರಗತಿಯ ಹಾದಿ ಅಂತ ನಾವು ಹೇಳ್ಬೋದು. ಯಾಕೆಂದ್ರೆ ವಿ ಆರ್ ಇನ್ ದಿ 5th ಲಾರ್ಜೆಸ್ಟ್ ಎಕಾನಮಿ. ಅಥವಾ ಅಂಡ್ ಅಟ್ ದಿ ಸೇಮ್ ಟೈಮ್ ಎರಡನೇದೇನಪ್ಪಾ ಅಂತ ಹೇಳಿದ್ರೆ ಫೆಡರಲ್ ರೇಟ್ ಅನ್ನ ಕಡಿಮೆ ಮಾಡಿದೆ ಅಮೆರಿಕ. ಫೆಡರಲ್ ರೇಟ್ ಕಡಿಮೆ ಮಾಡಿದಂತ ಸಂದರ್ಭದಲ್ಲಿ ಕ್ಯಾಪಿಟಲ್ ಫ್ಲೋನ ನಾವು ನೋಡಿದ್ರೆ ಅಲ್ಲಿ ದೇಶದ ಇನ್ವೆಸ್ಟ್ಮೆಂಟ್ ಎಲ್ಲವೂ ಕೂಡ ನಮಗೆ ಹರಿದು ಬರುವಂತಹ ಸಾಧ್ಯತೆಗಳು ಇರ್ದೇ ಇರತ್ತೆ. ಬಜೆಟ್ ಭಾಷಣ ಶುರುವಾಗೋದಕ್ಕಿಂತ ಮುನ್ನ ನಾವು ನಮ್ಮ ಜೊತೆ ಅತಿಥಿಗಳು ಅವರ ಅಭಿಪ್ರಾಯಗಳನ್ನ ಕೇಳ್ತಾ ಇದ್ವಿ. ಅದರಂತೆ ರಾಜಕೀಯ ವಿಶ್ಲೇಷಕರಾಗಿರುವಂತ MB ಮರಮ್ಕಲ್ ಅವರು ಕೂಡ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ. ಮರಮ್ಕಲ್ ಸರ್, ಒಂದು ವಿಚಾರ ಅಂತ ಅಂದ್ರೆ ಪೊಲಿಟಿಕಲಿ ಏನಾದರೂ ಇದು ಗಮನ ಕೊಟ್ಟು ಈ ಬಜೆಟ್ನಲ್ಲಿ ಏನಾದ್ರು ಅಂಶಗಳಿರ್ಬೋದಾ ಅನ್ನುವಂಥ ನಾವು ನಿರೀಕ್ಷೆಯನ್ನ ಬಹಳ ಸಂದರ್ಭದಲ್ಲಿ ಮಾಡ್ತೀವಿ. ಈ ಬಾರಿ ಆ ನಿರೀಕ್ಷೆಗೆ ಏನು ಅಂತಂದ್ರೆ 5 ರಾಜ್ಯಗಳ ಚುನಾವಣೆ ಇದೆ. ಅದರಲ್ಲಿ ಪಶ್ಚಿಮ ಬಂಗಾಳ ಕೂಡ ಅತಿ ಮುಖ್ಯ ಬಿಜೆಪಿಗೆ. ಒಂದು ಪಶ್ಚಿಮ ಬಂಗಾಳಕ್ಕೆ ಸಂಬಂಧಪಟ್ಟ ಹಾಗೆ ಒಂದು, ಆಮೇಲೆ ಎರಡನೇದು ಕರ್ನಾಟಕದ ಮುಖ್ಯವಾಗಿ ನಮ್ಮ ಬೇಡಿಕೆಗಳು ಬಹಳಷ್ಟಿದೆ, ಆದ್ರೆ ಅದಕ್ಕೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅನ್ನುವಂಥದ್ದು ಒಂದು ಆರೋಪ. ನಿಮ್ಮ ಅಭಿಪ್ರಾಯ ಸರ್? ಜಸ್ಟ್ ಹೋಲ್ಡ್ ಸರ್, ನಿಮ್ ಜೊತೆಗೆ ನಾನು ಮಾತನಾಡ್ತೀನಿ. ಅಲ್ಲಿ ಆಗ್ತಾ ಇರುವಂತ ಕೆಲ ಅಪ್ಡೇಟ್ಸ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನಾವೀಗ. ರಾಷ್ಟ್ರಪತಿ ಭೇಟಿ ಬಳಿಕ ಸಂಸತ್ ಭವನಕ್ಕೆ ಆಗಮಿಸಿದ್ದಾರೆ ನಿರ್ಮಲಾ ಸೀತಾರಾಮನ್. ಹೌದು, ದೇಶದ ಮುಂದಿನ ಅಂದ್ರೆ ಈ ನಂತರದ ಆರ್ಥಿಕ ವರ್ಷದ ರೂಪುರೇಷೆಗಳು ಏನಿರಬೇಕು ಎತ್ತ ಅನ್ನುವಂಥದ್ದನ್ನ ಸಿದ್ಧಪಡಿಸಿಕೊಂಡು ರಾಷ್ಟ್ರಪತಿಗಳ ಬಳಿ ಅವರು ಅನುಮತಿಯನ್ನ ಪಡೆದು ಈ ಬಜೆಟ್ ಅನ್ನ ಮಂಡಿಸುವಂತ ನಿಟ್ಟಿನಲ್ಲಿ ಈಗ ಅವರು ಸಂಸತ್ ಭವನದ ಕಡೆಗೆ ಬರ್ತಾ ಇದ್ದಾರೆ. ಮರಮ್ಕಲ್ ಸರ್, ಓವರ್ ಟು ಯು. ನಾನು ನಿಮ್ಮನ್ನು ಕೇಳಿದ್ದೆ, ಕೇಳಿಸ್ತಾ ಇದೆ ಅಂತ ಅಂದ್ರೆ ಅದಕ್ಕೊಂದು ಉತ್ತರ ಕೊಡಿ ಸರ್. ಈಗ ಸರ್, ಚಾರ್ಲಸ್ ಡಿಕೆನ್ಸ್ ಇಂಗ್ಲಿಷ್ ಕವಿ ಒಂದ್ ಕಡೆ ಹೇಳ್ತಾನೆ, ವರ್ಸ್ಟ್ ಆಫ್ ದಿ ಬೆಸ್ಟ್ ಆಫ್ ದಿ ಟೈಮ್ಸ್, ದಿಸ್ ಈಸ್ ದ ಬೆಸ್ಟ್ ಆಫ್ ದಿ ಟೈಮ್ಸ್, ದಿಸ್ ಈಸ್ ದಿ ವರ್ಸ್ಟ್ ಆಫ್ ದಿ ಟೈಮ್ಸ್ ಅಂತ. ಅಂದರೆ ಬಜೆಟ್ ಇದೆಯಲ್ಲ, ಬೆಸ್ಟ್ ಆಫ್ ಟೈಮ್ನೂ ಇರ್ತದೆ, ವರ್ಸ್ಟ್ ಟೈಮ್ನೂ ಇರ್ತದೆ. ಉದಾಹರಣೆಗೆ ಬೆಸ್ಟ್ ಆಫ್ ದಿ ಟೈಮ್ಸ್ ಎಲ್ಲಿ ಅಂದರೆ ಮ್ಯಾಕ್ರೋ ಲೆವೆಲ್, ಮ್ಯಾಕ್ರೋ ಎಕಾನಮಿ ಇಂಪ್ರೂವ್ ಆಗ್ತಾ ಇದೆ, GDP ಹೆಚ್ಚಾಗಿದೆ, ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ, ಇವೆಲ್ಲ ಮ್ಯಾಕ್ರೋ ಲೆವೆಲ್ ಆಗ್ತಾ ಇದೆ, ಇದು ಒಳ್ಳೆಯ ಸಮಯ. ವರ್ಸ್ಟ್ ಆಫ್ ದಿ ಟೈಮ್ಸ್ ಅಂದರೆ ಜನರಿಗೆ ಅದರ ಸೌಲಭ್ಯಗಳು, ಅದರದ್ದು ಫಲಗಳು ಮುಟ್ಟಬೇಕು. ಈಗ ನಾವು ವಿಕಸಿತ ಭಾರತ್ ಅಂತ ಹೇಳಿವಿ, ಅದು ಬರೀ ಒಂದು ಸ್ಲೋಗನ್ ಅಲ್ಲ, ಅದು ಇಟ್ ನೀಡ್ಸ್ ಎ ಬಿಗ್ ಎಫರ್ಟ್ ಆನ್ ದಿ ಪಾರ್ಟ್ ಆಫ್ ದಿ ಗವರ್ನಮೆಂಟ್ ಟು ಟೇಕ್ ದಿ ಇಂಡಿಯಾ ಟುವರ್ಡ್ಸ್ ವಿಕಸಿತ್ ಡೆವಲಪ್ಮೆಂಟ್. ಸೊ ನಿರ್ಮಲಾ ಸೀತಾರಾಮನ್ ಅವರು ಒಳ್ಳೆ ಎಕನಾಮಿಸ್ಟು, ಒಳ್ಳೆ ಫೈನಾನ್ಸ್, 10, 9, 8 ಬಜೆಟ್ ಮಾಡಿದ್ದಾರೆ. ಹೌದು. ಬಟ್ ಒಂದು ಕಡೆ ಇದಿದೆ, ಏನು ಸೇಯಿಂಗ್, ಏನು ಹೇಳಿಕೆ ಏನಿದೆ ಅಂದರೆ ಲಾಂಗಿವಿಟಿ ಬ್ರೀಡ್ಸ್ ರುಟೀನಿಸಮ್ ಅಂತ. ಅಂದರೆ ಭಾಳ ದಿನಗಳ ಅಲ್ಲೇ ಒಂದೇ ಇದ್ರಾಗಿದ್ದರೆ
ಅಲ್ಲಿ ರುಟೀನ್ ಇದು ಬರ್ತದೆ ಅಂತ, ಹೊಸದು ಏನಾದರೂ ಶಕ್ತಿ ಇದ್ದಂತ ಹೊಸದಾಗಿ ಮಾಡೋಂಥ ಶಕ್ತಿ ಆ ವ್ಯಕ್ತಿಗಳು ಯಾರೇ ಇರಲಿ ಅವರಿಗೆ ಬರಲ್ಲ. ಸೊ ಈಗ ನಾವು 10ನೇ ವರ್ಷ ಬಜೆಟ್ ಮಾಡ್ತಾ ಇದ್ದಾರೆ. ಆಮೇಲೆ ದಿಸ್ ಇಸ್ ವೆರಿ ಕ್ರೂಷಿಯಲ್ ಪೀರಿಯಡ್ ಫಾರ್ ಇಂಡಿಯಾ. ಹೌದು, ಯಾಕಂದ್ರೆ ಮೊನ್ನೆ ಮದರ್ ಆಫ್ ಡೀಲ್ಸ್ ಸೈನ್ ಆಗಿದೆ. ಹೌದು, 27 ಐರೋಪ್ಯ ದೇಶಗಳು ಆ ಡೀಲ್ಗೆ ಸೈನ್ ಮಾಡಿದಾವೆ. ಹೌದು. ಆ ಡೀಲ್ನಿಂದ ಆಗಂತ ಲಾಭಗಳು ಈ ಬಜೆಟ್ನಾಗ ಬರಬೇಕು, ರಿಫ್ಲೆಕ್ಟ್ ಆಗ್ಬೇಕ್ರಿ. ಕರೆಕ್ಟ್, ನಾವೆಲ್ಲ ನಿರೀಕ್ಷೆ ಇಲ್ಲ ಅಂದ್ರೆ ಬರೇ ಡೀಲ್ ಆಗಿ ಉಳಿತದೆ. ಮನಂಕಲ್ ಸರ್, ಮತ್ತೆ ಬರ್ತೀವಿ ಸರ್ ನಿಮ್ ಜೊತೆಗೆ, ಮತ್ತೆ ಬರ್ತೀವಿ. ಒಂದು ಚಿಕ್ಕ ಬ್ರೇಕ್ ತೆಗೆದುಕೊಳ್ಬೇಕಿದೆ ನಾವು. ಇನ್ನೇನು ಕೆಲವೇ ಸಂದರ್ಭದಲ್ಲಿ ಬಜೆಟ್ ಭಾಷಣ ಕೂಡ ಆರಂಭ ಆಗುತ್ತೆ. ಇನ್ನುಳಿದಂತ ಅತಿಥಿಗಳನ್ನು ಕೂಡ ನಾವು ಮಾತಾಡ್ಸೋಣ. ಚಿಕ್ಕ ಬ್ರೇಕ್.